ಹಾಯ್ ನಮಸ್ಕಾರ ಎಲ್ಲರಿಗೂ. ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಚಾನೆಲ್ಗೆ ಸ್ವಾಗತ. ನಾನು ಮಂಜುನಾಥ್. ಇವತ್ತು IRFC ಮತ್ತು IRCTC ಎರಡು ಶೇರ್ಸ್ ಅನ್ನ ಅನಾಲಿಸಿಸ್ ಮಾಡೋಣ. ಎರಡು ಶೇರ್ಸ್ ನಲ್ಲಿ ಮುಂದಿನ ಟ್ರೆಂಡ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹೌದಾ? ಇಲ್ಲಿ ನಾನು ಶಾರ್ಟ್ ಟರ್ಮ್ ಅಲ್ಲೂ ಅನಾಲಿಸಿಸ್ ಮಾಡ್ತೀನಿ, ಇಂಟ್ರಾಡೇನಲ್ಲೂ ಅನಾಲಿಸಿಸ್ ಮಾಡ್ತೀನಿ, ಎರಡರಲ್ಲೂ ಅನಾಲಿಸಿಸ್ ಮಾಡ್ತೀನಿ. ಇವಾಗ ನಾನು ಅನಾಲಿಸಿಸ್ ಮಾಡ್ತಾ ಇರೋದು IRFC. ಹೌದಾ? IRFC ಬೀಳ್ತದೆ ಯಾಕೆ ಗೊತ್ತಾ? IRFC ನಲ್ಲಿ ಡೌನ್ ಟ್ರೆಂಡ್ ಇದೆ. ಸೊ ಎಕ್ಸಾಕ್ಟ್ ಬೈಯಿಂಗ್ ಟೈಮ್ ಯಾವಾಗ ಅಂದ್ರೆ IRFC ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೋಡಿ. ಇದು ನಮ್ದು ಎಕ್ಸಾಕ್ಟ್ ಆಗಿ ಬೈಯಿಂಗ್ ಟೈಮ್ ಇದು. ಹೌದಾ? IRFC ಇಲ್ಲಿಂದ ಬಂದು ಇಲ್ಲಿಂದ ಮೇಲ್ಗಡೆ ಹೋಗ್ತೈತಿ. ಇದು ಪೂರ್ತಿ ಬಯರ್ ಜೋನ್ ಆಗಿರೋದು ಇದು. ಯಾಕಂದ್ರೆ ಪ್ರೀವಿಯಸ್ ಟೈಮ್ ಅಲ್ಲಿ ಇಲ್ಲಿಂದ ಮೇಲೆ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಈ ತರ ಮೇಲ್ಗಡೆ ಹೋಗುತ್ತೆ. ಸೆಕೆಂಡ್ ಟೈಮ್ ಅಲ್ಲೂ ಇಲ್ಲೇ ಬಯರ್ಸ್ ಬಂದಿದ್ದಾರೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಥರ್ಡ್ ಟೈಮ್ ಅಲ್ಲಿ ಮಾರ್ಕೆಟ್ ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ತೈತಿ. ಹೌದಾ? ಇದು ಶಾರ್ಟ್ ಟರ್ಮ್ ಅಲ್ಲಿ ಅನಾಲಿಸಿಸ್ ಮಾಡ್ತಾ ಇರೋದು. ಶಾರ್ಟ್ ಟರ್ಮ್ ಅಂದ್ರೆ ಮಿನಿಮಮ್ 2-3 ತಿಂಗಳಲ್ಲಿ ಇದು ಮತ್ತೆ ಮೇಲ್ಗಡೆ ಹೋಗ್ತೈತಿ. ನೀವು ಲೋ ಅಲ್ಲಿ ತೊಂದ್ರಂದ್ರು ಇದನ್ನು ಹೈ ಅಲ್ಲಿ ಏನಿಲ್ಲಂದ್ರು 36% ನಮಗೆ ಪ್ರಾಫಿಟ್ ಸಿಗ್ತೈತಿ. ಹೌದಾ? ನಮ್ ಟಾರ್ಗೆಟ್ ಬಂದ್ಬಿಟ್ಟು ಇದು ನಮ್ ಟಾರ್ಗೆಟ್ ಆಗಿರ್ತೈತಿ. ಇಲ್ಲಿ ಏನಿಲ್ಲ ಅಂದ್ರು 40% ನಮಗೆ ಟಾರ್ಗೆಟ್ ಸಿಗ್ತೈತಿ. 100% ನೋ ಚಾನ್ಸ್, ಮಿಸ್ ಆಗೋ ಚಾನ್ಸೇ ಇಲ್ಲ. ಹೌದಾ? ನೋಡ್ರಿ, ಇನ್ನೊಂದು ಟ್ರೆಂಡ್ ಲೈನ್ ಹಾಕ್ತೀನಿ ಇಲ್ಲಿ ನಾನು. ಈ ತರ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬಂದು ಏನಿದೆಲ್ಲ ಕ್ಯಾಂಡಲ್ ಬಂದು ಇಲ್ಲಿಂದ ಬಂದು ಯಾವಾಗ ಇಲ್ಲಿ ಬ್ರೇಕ್ಔಟ್ ಆಗುತ್ತಾ ಇಮಿಡಿಯೇಟ್ಲಿ ನಾನು ಬೈ ಮಾಡ್ರಿ, ಅಥವಾ ನೀವು ಇಲ್ಲೇನೆ ಬೈ ಮಾಡ್ಬೋದು. ಇಲ್ಲಿ ಬೈ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತಿ. ಮಾರ್ಕೆಟ್ ಇಲ್ಲಿವರೆಗೆ ಬಂದ ತಕ್ಷಣ ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿಂದೇ ಬೈ ಮಾಡ್ಬೇಕು. ಇಲ್ಲಿ ಬೈ ಮಾಡಿದ್ರೆ ಮಾರ್ಕೆಟ್ ಸೀದಾ ಇಮಿಡಿಯೇಟ್ಲಿ ಮೇಲ್ಗಡೆ ಹೋಗ್ತೈತಿ. ಯಾಕಂದ್ರೆ ಅಪ್ ಮೂವ್ ಅಲ್ಲಿ ಇದೆ, ಇದು ಅಪ್ ಮೂವ್ ಟ್ರೆಂಡ್ ನೆಕ್ಸ್ಟ್. ಹೌದಾ? ಇದನ್ನ ನಾವು ಇಂಟ್ರಾಡೇನಲ್ಲಿ ಅನಾಲಿಸಿಸ್ ಮಾಡಿದ್ರೆ ಇದನ್ನ ನಾವು ಇಂಟ್ರಾಡೇನಲ್ಲಿ ಅನಾಲಿಸಿಸ್ ಮಾಡೋಣ. ಆಕ್ಚುಲಿ ಇದು IRFC ಡೌನ್ ಟ್ರೆಂಡ್ ಇರೋದ್ರಿಂದ ನಾವು ಈ ಏನ್ ಲೆವೆಲ್ ಇದೆಯಲ್ಲ ಈ ಲೆವೆಲ್ ಅನ್ನು ಬ್ರೇಕ್ ಡೌನ್ ಆದ್ರೆ ಮತ್ತೆ IRFC ಕೆಳಗಡೆ ಬೀಳ್ತೈತಿ. ಈ ತರ ತೆಳಗೆ ಬೀಳ್ಕೋತ ಹೋಗ್ತೈತಿ. ಈ ತರ ಡೌನ್ ಟ್ರೆಂಡ್ ಇದೆ. ಇದರಲ್ಲಿ ನಮಗೆ ಬಯರ್ಸ್ ಬರೋದು ಎಲ್ಲಿ ಅಂದ್ರೆ ಇಲ್ಲಿಂದ ನಮಗೆ ಬಯರ್ಸ್ ಬರ್ತಾರೆ. ಇಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಬಯರ್ಸ್ ಬೈಯಿಂಗ್. ಈ IRFC ನಲ್ಲಿ ಇಲ್ಲಿಂದ ಇಲ್ಲಿ ತನ ಡೌನ್ ಟ್ರೆಂಡ್ ಅಲ್ಲಿ ಇದೆ ಇದು. ಇಲ್ಲಿ ಬೀಳ್ಕೋತೆ ಹೋಗೋದು ಎಲ್ಲಿವರೆಗೂ. ಇಲ್ಲಿ ಏನಿದೆಯಲ್ಲ ಇದು ಪೂರ್ತಿ ಬಯರ್ಸ್ ಏರಿಯಾ. ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತಿ. ಹೌದಾ? ಸೊ ಈ ತರ ಇವಾಗ ಟೋಟಲ್ ಟ್ರೆಂಡ್ ಇರೋದು ಡೌನ್ ಟ್ರೆಂಡ್. ಸೊ ಅದಕ್ಕೆ ನಾವು ಏನೇ ಮಾಡಿದ್ರು ನಾವು ಸೆಲ್ ಮಾಡ್ಬೇಕು IRFC. ಓಕೆ, 120 to 130 ಏನಿದೆಯಲ್ಲ ಇದು ಕಂಪ್ಲೀಟ್ಲಿ ಬೈಯಿಂಗ್ ಏರಿಯಾ. ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತಿ. ನೆಕ್ಸ್ಟ್ ಶೇರ್ ಬಂದ್ಬಿಟ್ಟು ಇದು IRFC ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಶೇರ್ ಬಂದ್ಬಿಟ್ಟು IRCTC. IRCTC ನಲ್ಲಿ ಏನಿದೆ ಅಂತ ಅನಾಲಿಸಿಸ್ ಮಾಡೋಣ. IRCTC ನಾವು ಮೊದಲದನ್ನ ಶಾರ್ಟ್ ಟರ್ಮ್ ಅಲ್ಲಿ ಅನಾಲಿಸಿಸ್ ಮಾಡೋಣ ಏನಿದೆ ಅಂತ. ಶಾರ್ಟ್ ಟರ್ಮ್ ಅಲ್ಲಿ ಇದು ಟ್ರೆಂಡ್ ಬುಲಿಶ್ ಅಲ್ಲಿ ಇದೆ. ಶಾರ್ಟ್ ಟರ್ಮ್ ಅಲ್ಲಿ ಬುಲಿಶ್ ಟ್ರೆಂಡ್ ಇದೆ ನೋಡಿ. ಇದು ಈ ತರ ಬುಲಿಶ್ ಟ್ರೆಂಡ್ ಇದೆ. IRFC ಪೂರ್ತಿ ಬುಲಿಶ್ ಟ್ರೆಂಡ್ ಇರೋದ್ರಿಂದ ನಾವೇನೇ ಎಂಟ್ರಿ ಮಾಡಿದ್ರು ಬೈಯಿಂಗ್ ಅಲ್ಲೇ ಎಂಟ್ರಿ ಮಾಡ್ಬೇಕು. ನಾವು ಒಟ್ಟ ಸೆಲ್ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಬಯರ್ಸ್ ಬಂದಿಬಿಟ್ಟಿದ್ದಾರೆ. ಈ ಏರಿಯಾ ಬಯರ್ಸ್ ಏರಿಯಾ ಕಂಪ್ಲೀಟ್ ಆಗಿ, ಈ ಏರಿಯಾ ಬೈಯಿಂಗ್ ಏರಿಯಾ ಆಗಿ. ಸೊ ಅದಕ್ಕೋಸ್ಕರ ನಾವೇನೇ ಮಾಡಿದ್ರು ಬಟ್ ಬೈ ಮಾಡ್ಬೇಕು. ಹೌದಾ? ಸೊ ಬೈ ಮಾಡಿದ್ರೆ ಈ ತರ ಮೇಲ್ಗಡೆ ಹೋಗಿ ಈ ತರ ಬ್ರೇಕ್ಔಟ್ ಕೊಡ್ತಂದ್ರೆ ಇಲ್ಲೊಂದಿದೆ. ಇದೊಂದು ಈ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಕೊಡ್ತಂದ್ರೆ ನೆಕ್ಸ್ಟ್ ನಮ್ ಟಾರ್ಗೆಟ್ ಇರೋದು ಈ ಲೆವೆಲ್ ಅಲ್ಲಿ 1042 ನಮ್ ನೆಕ್ಸ್ಟ್ ಟಾರ್ಗೆಟ್ ಇರೋದು. ಹೌದಾ? 1042 ಇಲ್ಲಿಂದ ಇಲ್ಲಿಗೆ ನಾವು ಏನಿಲ್ಲ ಅಂದ್ರೆ ಲೋವಿಂದ ಹೈವರೆಗೂ 11% ನಾವು ನೋಡ್ಬೋದು. ಅಪ್ ಹೋಗ್ತೈತಿ. ಎನಿ ಟೈಮ್ ಹೋಗ್ಲೇಬೇಕು, ಹೋಗ್ತೈತಿ. ನಾವು ರೈಟ್ ಟೈಮ್ ಟು ಎಂಟರ್ ಬೈ IRCTC.
ಇದು ಶಾರ್ಟ್ ಟರ್ಮ್ ಅಲ್ಲಿ ಇತ್ತು. ಶಾರ್ಟ್ ಟರ್ಮ್ ಅಲ್ಲಿ ಏನಿಲ್ಲ ಅಂದ್ರೆ ಇದು ಒಂದೂವರಿಂದ 2 ತಿಂಗಳಲ್ಲಿ ಮೇಲ್ಗಡೆ ಹೋಗ್ತೈತಿ 100%. ನೋ ಚಾನ್ಸ್ ಟು ಫಾಲ್. ಚಾನ್ಸ್ ಇಲ್ಲೇ ಇಲ್ಲ ಇಲ್ಲಿ ಬೀಳೋದಂತ. ಮೇಲ್ಗಡೆನೆ ಹೋಗ್ಬೇಕು. ಹೌದಾ. ನಾವು ಇದನ್ನ ಶಾರ್ಟ್ ಟರ್ಮ್ ಅಲ್ಲಿ ಅನಾಲಿಸಿಸ್ ಮಾಡ್ತೇವೆ. ಇದನ್ನ ನಾವು ನೆಕ್ಸ್ಟ್ ಇಂಟ್ರಾಡೇ ಅಲ್ಲಿ ಅನಾಲಿಸಿಸ್ ಮಾಡೋಣ. ಇಂಟ್ರಾಡೇ ನಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಚಾರ್ಟ್ ಅನಾಲಿಸಿಸ್ ಮಾಡೋಣ. ನೋಡ್ರಿ, ಪ್ರಿವಿಯಸ್ ಅಲ್ಲಿ ಬಯರ್ಸ್ ಏರಿಯಾ ಇರೋದು ಇದು. ಹೌದಾ. ಇಲ್ಲಿಂದೆ ಪ್ರಿವಿಯಸ್ ಅಲ್ಲಿ ಇರೋದು ಈ ಏರಿಯಾ ಬೈಯಿಂಗ್ ಏರಿಯಾ. ಸೊ ಅದಕ್ಕೋಸ್ಕರ ಈ ಏರಿಯಾದಲ್ಲಿ ನೆಕ್ಸ್ಟ್ ಎಂಟ್ರಿ ಮಾಡ್ತು. ಮತ್ತೆ ಮಾರ್ಕೆಟ್ ಅಲ್ಲಿ ಬಯರ್ಸ್ ಬಂದ್ರು, ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಮತ್ತೆ ತಳಗಡೆ ಬಂತು, ಮತ್ತೆ ಬಯರ್ಸ್ ಬಂದ್ರು, ಮತ್ತೆ ಮೇಲ್ಗಡೆ ಹೋಯ್ತು. ಹೌದಾ. ಇದೇ ತರಾನೇ ನಾವು ನಾಳೆ ಬೈ ಮಾಡ್ಬೋದು ಈ ಶೇರ್. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಅಪ್ ಟ್ರೆಂಡ್ ಅಲ್ಲಿ ಇದೆ. ನಾವು ಈ ಲೆವೆಲ್ ಇಂದ ಮೇಲ್ಗಡೆ ಹೋಗ್ತೈತಿ ಇಲ್ಲಿವರೆಗೂ 16 ಪಾಯಿಂಟ್ ಹೋಗ್ತೈತಿ ನಾಳೆ ಒಂದೇ ದಿನದಲ್ಲಿ. ಇದು ಪೂರ್ತಿ ಕಂಪ್ಲೀಟ್ಲಿ ಬೈಯಿಂಗ್ ಏರಿಯಾ ಆಗಿ ಕನ್ವರ್ಟ್ ಆಗಿದೆ. ಹೌದಾ. ಈ ತರ ಟಚ್ ಆಗಿ ಮಾರ್ಕೆಟ್ ಇದೇ ತರ ಮೇಲ್ಗಡೆ ಹೋಗ್ತೈತಿ. ಅದ ನಂತರ ನೆಕ್ಸ್ಟ್ 1 ವೀಕ್ ಅಲ್ಲಿ ಮಾರ್ಕೆಟ್ ಮತ್ತೆ ಅಪ್ ಮೂವ್ ಅಲ್ಲಿ ಹೋಗ್ತೈತಿ. ಯಾಕಂದ್ರೆ ಈ ತರ ಬ್ರೇಕ್ಔಟ್ ಕೊಟ್ಟು ಈ ತರ ಮೇಲ್ಗಡೆ ಹೋಗ್ತೈತಿ. ನಾಳೆ ನೀವು ಎಂಟ್ರಿ ಮಾಡೋದಿತ್ತು ಅಂದ್ರೆ ಇದನ್ನ IRCTC ನಿಮ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಲ್ಲೇ. ನಿಮ್ ಸ್ಟಾಪ್ ಲಾಸ್ ಇದು, ನಿಮ್ ಎಂಟ್ರಿ ನೀವು ಎಂಟ್ರಿ ಮಾಡೋದು ಇಲ್ಲಿ. ಹೌದಾ. ಇಲ್ಲಿ ಬಂದು ಇಲ್ಲಿ ಫಸ್ಟ್ ಟಾರ್ಗೆಟ್ ಆಗಿರ್ತೈತಿ. ಆಮೇಲೆ ಬ್ರೇಕ್ಔಟ್ ಈ ತರ ರೀಟೆಸ್ಟ್ ಕೊಟ್ಟು ಈ ತರ ಮೇಲ್ಗಡೆ ಹೋಗ್ತೈತಿ. ಹೌದಾ. ಇದು IRCTC ಇಂಟ್ರಾಡೇ ಅನಾಲಿಸಿಸ್ ಮಾಡ್ತಾ ಇರೋದು. ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಇದರಲ್ಲಿ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್. ಇದು ನಮ್ಮ ಸೆಕೆಂಡ್ ಟಾರ್ಗೆಟ್. ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಲ್ಲರ್ಸ್ ಬರ್ತಾರ. ಸೆಲ್ಲರ್ಸ್ ಬಂದು ಮಾರ್ಕೆಟ್ ಈ ತರ ತೆಳಗ್ ಬಿದ್ದು ಮತ್ತೆ ಬಯರ್ಸ್ ಬಂದು ಮತ್ತೆ ಮೇಲ್ಗಡೆ ಹೋಗ್ತೈತಿ. ಈ ತರ ಬ್ರೇಕ್ಔಟ್ ಕೊಟ್ಟು ಮತ್ತೆ ಈ ತರ ಮೇಲ್ಗಡೆ ಹೋಗ್ತೈತಿ. ಹೌದಾ. ನಮ್ ಥರ್ಡ್ ಟಾರ್ಗೆಟ್ ಯಾವ್ದು ಅಂದ್ರೆ, ನಮ್ ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟು ಇದು ನಮ್ ಥರ್ಡ್ ಟಾರ್ಗೆಟ್. ಇದು ನಮ್ ಥರ್ಡ್ ಟಾರ್ಗೆಟ್ ಆಗಿತ್ತು. ಈ ತರ ಅಪ್ ಹೋಗೋ ಚಾನ್ಸಸ್ ತುಂಬಾ ಇದೆ IRCTC ನಲ್ಲಿ. ಇಂಟ್ರಾಡೇ ನಲ್ಲಿ ಚೆನ್ನಾಗಿ ಟ್ರೇಡ್ ಮಾಡಿ. ಪೂರ್ತಿ ಇದು ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ನೀವೇನೇ ಬಾಯ್ ಮಾಡಿದ್ರೆ ಅಪ್ ಟ್ರೆಂಡ್ ಅಲ್ಲೇ ಬಾಯ್ ಮಾಡಿ. ಇದೇ ತರ ಅನಾಲಿಸಿಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.